ಜೈ ಹನುಮಾನ್. ಇವತ್ತು ನಾನು ನಿಮಗೆ ದೋಸೆ, ಚಪಾತಿ, ಇಡ್ಲಿ, ಮುದ್ದೆ, ರೈಸ್ಗೆ ಎಲ್ಲದಕ್ಕೂ ಸೂಪರ್ ಕಾಂಬಿನೇಷನ್ ಆಗುವಂಥ ಒಂದು 4 ರೆಸಿಪೀಸ್ನ ತಿಳಿಸ್ಕೊಡ್ತಾ ಇದ್ದೀನಿ. ನಾನು ನಿಮಗೆ ತುಂಬಾ ಚೆನ್ನಾಗಿರೋಂಥ ಒಂದು ಚಟ್ನಿ. ಇದು ಬೇಗ ಆಗಿಬಿಡುತ್ತೆ, ಜೊತೆಗೆ ರುಚಿನೂ ಚೆನ್ನಾಗಿರುತ್ತೆ. ಒನ್ ಟೈಮ್ಗೆ ಏನಪ್ಪ ಮಾಡೋದನ್ನೊಂದು ಟೆನ್ಷನ್ ಇರೋರ್ಗು ದಿ ಬೆಸ್ಟ್ ಅಂತ ಹೇಳ್ಬೋದು. ಓವರಾಲ್ ಆಗಿ ಆಲ್ ಇನ್ ಒನ್ ಚಟ್ನಿ ಇದು, ಅಷ್ಟು ರುಚಿ ಇರುತ್ತೆ. ಸೊ ಬನ್ನಿ ಹೇಗೆ ಮಾಡೋದಂತ ನೋಡೋಣ. ಮೊದಲನೇದಾಗಿ ನಾನು ಮೂಲಂಗಿ ಚಟ್ನಿನ ತೋರಿಸ್ತಾ ಇದ್ದೀನಿ. ಸೊ ಇವಾಗ ನಾನು ತೋರಿಸಿರೋಂಥ ಒಂದು ಐಟಮ್ಸ್ ಎಲ್ಲ ಎಣ್ಣೆಗೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಇದನ್ನು. ಸೊ ಇದನ್ನು ಫಸ್ಟ್ ಇಷ್ಟನ್ನು ಫ್ರೈ ಮಾಡಿಕೊಂಡು ನೀವು ಸೈಡ್ಗೆ ತೆಗೆದಿಟ್ಕೊಬೇಕಾಗುತ್ತೆ. ಯಾಕಂದರೆ ಇದ್ರ ಜೊತೆಲೇ ನಾವು ಬೇರೆ ಐಟಮ್ಸ್ನ ಹಾಕ್ಕೊಂಡ್ರೆ ಚೆನ್ನಾಗಿರೋದಿಲ್ಲ. ನಾನು ಇವಾಗ ತೋರಿಸ್ತಾ ಇರೋದು ಮೂಲಂಗಿ ಚಟ್ನಿ. ಇದಂತೂ ಮೂಲಂಗಿ ವಾರಕ್ಕೆ ಒಂದ್ಸತಿ ಅದು ತಿನ್ನಬೇಕು ಅಂತ ಅಂತಾರೆ. ಸೊ ಈ ರೀತಿ ಮಾಡ್ಕೊತಿದ್ರೆ ರುಚಿನೂ ಚೆನ್ನಾಗಿರುತ್ತೆ. ಕೆಲವರಿಗೆ ಮೂಲಂಗಿ ತಿನ್ನೋಕ್ಕೆ ಇಷ್ಟ ಇರೋದಿಲ್ವಲ್ಲ, ಅವ್ರು ಈ ಥರ ಮಾಡ್ಕೊಬೋದು. ಬೆಳ್ಳುಳ್ಳಿ, ಈರುಳ್ಳಿ, ಮೂಲಂಗಿ ಇದನ್ನು ಹಾಕಿ ಎಣ್ಣೆಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಫಸ್ಟು ಜೀರಿಗೆ, ಕಡಲೆಬೀಜ, ಕಡಲೆಬೇಳೆ ಅದೆಲ್ಲ ಹಾಕ್ಕೊಂಡು ಮಾಡ್ಕೊಂಡ್ರಲ್ವ, ಅದು ಸೈಡಲ್ಲಿ ಇಟ್ಕೊಂಡು ಆಮೇಲೆ ಇದನ್ನು ಹಾಕ್ಕೊಂಡು ಫ್ರೈ ಮಾಡಿಕೊಂಡು ಆಮೇಲೆ ಸ್ವಲ್ಪ ಹುಣಸೆಹಣ್ಣು ಹಾಕಿ, ಸೊ ಇದರ ಮೂಲಂಗಿದು ಹಸಿ ವಾಸನೆ ಹೋಗಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೊಬೇಕು. ಸೊ ಆವಾಗಲೇ ಮೂಲಂಗಿ ಚಟ್ನಿ ಚೆನ್ನಾಗಿರೋದು. ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಜಸ್ಟ್ ಒಂದು ಸತಿ ತಿರುಗಿಸ್ಕೊಂಡು ಸ್ಟವ್ ಆಫ್ ಮಾಡಿ ಇದು ಆರೋದಕ್ಕೆ ಬಿಡಬೇಕು. ಈ ಚಟ್ನಿ ಅಂತೂ ತುಂಬಾ ಚೆನ್ನಾಗಿರುತ್ತೆ, ಮುದ್ದೆಗಂತೂ ಸೂಪರಾಗಿರುತ್ತೆ ಇದು. ಅಂದರೆ ಸ್ವಲ್ಪ ಹುಳಿ ಆ ಫ್ಲೇವರು ಎಕ್ಸಲೆಂಟ್ ಆಗಿರುತ್ತೆ ತಿನ್ನೋದಕ್ಕೆ. ಸೊ ಫಸ್ಟು ನಾವು ಫ್ರೈ ಮಾಡ್ಕೊಂಡಿರೋಂಥ ಕಾಳನ್ನೆಲ್ಲ ಹಾಕ್ಕೊಂಡು ಮಿಕ್ಸಿ ಮಾಡಿಕೊಂಡು ಆಮೇಲೆ ಮೂಲಂಗಿ ಮತ್ತು ಹುಣಸೆಹಣ್ಣು, ಕೊತ್ತಂಬರಿ ಸೊಪ್ಪು, ಉಪ್ಪು ಹಾಕಿ ನೀಟಾಗಿ ಇದನ್ನು ಮಿಕ್ಸಿ ಮಾಡ್ಕೊಂಡು ಒಂದು ಸಿಂಪಲಾಗಿ ಒಂದು ಒಗ್ಗರಣೆ ಕೊಟ್ಕೊಬೇಕು ಅಷ್ಟೇ. ಒಗ್ಗರಣೆಗೆ ಎಣ್ಣೆ, ಸಾಸಿವೆ, ಕರಿಬೇವಿನ ಸೊಪ್ಪು ನಾವು ನಾರ್ಮಲ್ ಒಗ್ಗರಣೆ ಹೇಗೆ ಮಾಡ್ಕೊಳ್ತೀವೋ ಆ ರೀತಿ ಮಾಡಿಕೊಂಡ್ರೆ ಮುಗೀತು. ಸೊ ನಾವು ರುಬ್ಬಿಟ್ಕೊಂಡಿರೋಂಥ ಒಂದು ಚಟ್ನಿನ ಹಾಕಿ ಇದನ್ನೇನು ಕುದಿಸೋ ಅವಶ್ಯಕತೆ ಇಲ್ಲ, ಜಸ್ಟ್ ಒಂದು ಮಿಕ್ಸ್ ಕೊಟ್ಟರೆ ಸಾಕು. ಯಾಕಂದರೆ ಆಲ್ರೆಡಿ ಎಣ್ಣೆಲಿ ಫ್ರೈ ಆಗಿರೋದ್ರಿಂದ. ಸೊ ಈ ಚಟ್ನಿ ಅಂತೂ ತುಂಬಾ ಚೆನ್ನಾಗಿರುತ್ತೆ. ನಮಗೆ ಎಲ್ಲದಕ್ಕೂ ದಿ ಬೆಸ್ಟ್ ಕಾಂಬಿನೇಷನ್. ನಾನು ಇವಾಗ 3 ಚಟ್ನಿ ತೋರಿಸ್ತಾ ಇದ್ದೀನಲ್ವ, ಎಲ್ಲನೂ ತುಂಬ ಚೆನ್ನಾಗಿರುತ್ತೆ. ಒಂದೊಂದು ಚಟ್ನಿನೂ ಒಂದೊಂದು ಥರ ಡಿಫ್ರೆಂಟ್ ಆಗಿದೆ, ಎಲ್ಲೂ ಸ್ಕಿಪ್ ಮಾಡದೆ ನೋಡ್ಕೊಬೇಕು ನೀವು. ಸೊ ನೆಕ್ಸ್ಟ್ ನಾನು ತೋರಿಸ್ತಾ ಇರೋದು ಆರೋಗ್ಯಕ್ಕೆ ತುಂಬ ಒಳ್ಳೆಯದಾಗಿರೋಂಥ ಕರಿಬೇವಿನ ಸೊಪ್ಪು ಚಟ್ನಿನ ತೋರಿಸ್ತಾ ಇದ್ದೀನಿ. ಯೂಶ್ವಲಿ ನಾವು ಕರಿಬೇವಿನ ಸೊಪ್ಪು ತಿನ್ನೋದ್ರಿಂದ ನಮ್ಮ ಕೂದಲಿಗೆ ತುಂಬಾ ಒಳ್ಳೆಯದು. ಸೊ ಈ ಚಟ್ನಿ ರುಚಿನೂ ಚೆನ್ನಾಗಿರುತ್ತೆ, ಆರೋಗ್ಯಕ್ಕೂ ಒಳ್ಳೆಯದು. ಸೊ ಮೊದಲಿಗೆ ಕಡಲೆಬೇಳೆ, ಉದ್ದಿನಬೇಳೆ, ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಇಷ್ಟನ್ನು ಹಾಕ್ಬಿಟ್ಟು ಸೊ ಎಣ್ಣೆ ಹಾಕಿ ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಸೊ ಇದನ್ನು ನಾವು ನೀಟಾಗಿ ಫ್ರೈ ಮಾಡಬೇಕು, ಯಾಕಂದರೆ ಇದನ್ನು ಒಗ್ಗರಣೆ ಮಾಡೋದಿಲ್ಲ. ಇದು ಎಣ್ಣೆಲಿ ಎಷ್ಟು ಫ್ರೈ ಆಗುತ್ತೋ ಅಷ್ಟೇ, ಸೊ ಅಷ್ಟು ರುಚಿ ಕೊಡುತ್ತೆ. ಸೊ ಈರುಳ್ಳಿ ಮುಕ್ಕಾಲು ಭಾಗ ಬೆಂದಾದಮೇಲೆ ಕರಿಬೇವಿನ ಸೊಪ್ಪು ಹಾಕಿ ಮತ್ತು ಸ್ವಲ್ಪ ಹುಣಸೆ ಹಣ್ಣನ್ನು ಹಾಕಿ, ಸೊ ನೋಡಿ ಕರಿಬೇವಿನ ಸೊಪ್ಪು ಈ ಥರ ಫುಲ್ ಸಾಫ್ಟ್ ಆಗಿಬಿಡಬೇಕು, ಅಲ್ಲಿವರೆಗೂ ಎಣ್ಣೆಯಲ್ಲಿ ಫ್ರೈ ಮಾಡಬೇಕು. ಇನ್ ಕೇಸ್ ನಿಮಗೆ ಕರಿಬೇವಿನ ಸೊಪ್ಪು ಹಾಕ್ಬೇಕಾದ್ರೆ ಎಣ್ಣೆ ಸಾಲದು ಅಂತ ಅನಿಸಿದ್ರೆ ಸ್ವಲ್ಪ ಒಂದು ಸ್ಪೂನ್ ಎಣ್ಣೆ ಆ್ಯಡ್ ಮಾಡ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಎಣ್ಣೆಯಲ್ಲೇ ನೀಟಾಗಿ ಫ್ರೈ ಆಗಬೇಕು. ಅದು ಆರಿದಾದಮೇಲೆ ಸ್ವಲ್ಪ ಉಪ್ಪು ಮತ್ತು ಸಾಂಬಾರು ಪುಡಿನ ಹಾಕಿ ಒಂದು ಮಿಕ್ಸಿ ಮಾಡಿಕೊಂಡ್ರೆ ಸೂಪರಾಗಿರೋಂಥ ಒಂದು ಕರಿಬೇವಿನ ಸೊಪ್ಪು ಚಟ್ನಿ ರೆಡಿನೇ ಆಗಿಬಿಡುತ್ತೆ. ನೋಡಿ ಎಷ್ಟು ಸಿಂಪಲ್ಲು, ನಮ್ಮ ಕೂದಲಿಗಂತೂ ತುಂಬಾ ಇಂಪಾರ್ಟೆಂಟ್ ಆಗಿರೋಂಥ ಒಂದು ಚಟ್ನಿ ಇದು. ನೋಡಿ ಎಷ್ಟು ಸಿಂಪಲ್ ಅಂತ. ಬನ್ನಿ ಇವಾಗ ನೆಕ್ಸ್ಟ್ ಯಾವ ಚಟ್ನಿ ಅಂತ ನೋಡೋಣ. ನಿಮಗೆ ಕಡಲೆಬೀಜ, ಶೇಂಗಾನ ಯೂಸ್ ಮಾಡಿ ಮಾಡೋವಂಥ ಒಂದು ಚಟ್ನಿ. ಇದು ಯೂಶ್ವಲಿ ನಾವು ದೋಸೆಗೆ, ಇಡ್ಲಿಗೆ ಅಂತಲೇ ಮಾಡ್ತೀವಿ. ಬಟ್ ಸ್ವಲ್ಪ ಆಲ್ಟ್ರೇಷನ್ ಮಾಡ್ಕೊಳ್ಳೋದ್ರಿಂದ ಮುದ್ದೆಗೂ ತಿನ್ಬೋದು, ರೈಸ್ಗೂ ತಿನ್ಬೋದು, ಚಪಾತಿಗೂ ತಿನ್ಬೋದು. ಏನೂ ಇಲ್ಲ. ಏನು ಆಲ್ಟ್ರೇಷನ್ ಅಂದರೆ, ಸೊ ಇದಕ್ಕೆ ಸ್ವಲ್ಪ ಕಡಲೆಬೀಜ ಜಾಸ್ತಿ ಹಾಕ್ಕೊಬೇಕು, ಆವಾಗ ಇಡ್ಲಿ ಚಟ್ನಿಗಿಂತ ಚೆನ್ನಾಗಿರುತ್ತೆ. ಸೊ ಕಡಲೆಬೀಜ ಮತ್ತು ಮೆಣಸಿನ್ಕಾಯಿನ ನೀಟಾಗಿ ಎಣ್ಣೆಯಲ್ಲಿ ಒಂದು ಸತಿ ಫ್ರೈ ಮಾಡಿಕೊಂಡು ಆಮೇಲೆ ಬೆಳ್ಳುಳ್ಳಿ 2ರಿಂದ 3 ಎಳ್ಸಲ್ಲಿ ಮಾತ್ರ ಹಾಕ್ಕೊಳ್ಳಿ, ಜಾಸ್ತಿ ಬೇಡ. ನೀವು ಫ್ರೈ ಮಾಡಿರೋ ಐಟಮ್ಸು ಕಡಲೆಪಪ್ಪು ಮತ್ತು ಕೊಬ್ಬರಿ, ಎಳ್ಳು ಮಾತ್ರ ಹಾಕ್ಕೊಳ್ಳೇಬೇಕು. ಆವಾಗಲೇ ಇದಕ್ಕೆ ಮುದ್ದೆಗೆ ಮತ್ತು ರೈಸ್ಗೆ ತಿನ್ನುವಂಥ ಒಂದು ಫ್ಲೇವರು, ಟೆಕ್ಸ್ಚರ್ ಬರೋದು ಚೆನ್ನಾಗಿರೋದು. ಕೊತ್ತಂಬರಿ ಸೊಪ್ಪು ಮತ್ತು ಸ್ವಲ್ಪ ಪುದೀನ ಸೊಪ್ಪು ಹಾಕಿ ಒಂದು ಮಿಕ್ಸಿ ಮಾಡಿಕೊಂಡ್ರೆ ಈ ಚಟ್ನಿನೂ ಸಹ ರೆಡಿ ಆಗಿಬಿಡುತ್ತೆ. ಸೊ ನೋಡಿ ಎಷ್ಟು ರುಚಿ ಇರುತ್ತೆ ಅಂದರೆ ಈ ಚಟ್ನಿ. ಮುದ್ದೆಗಂತೂ ನನಗೆ ದಿ ಫೇವ್ರೆಟ್ ಇದು. ಸೊ ಜೊತೆಗೆ ಸ್ವಲ್ಪ ಒಂದು ಪಾಪಡು, ಹಪ್ಪಳ ಹಾಕ್ಕೊಂಡು ತಿಂತಾಯಿದ್ರೆ ತುಂಬಾ ರುಚಿಯಾಗಿರುತ್ತೆ ಇದು. ನಮಗೆ ನಾರ್ಮಲ್ ಒಗ್ಗರಣೆ ಮಾಡ್ಕೊಂಡು ಜೀರಿಗೆ ಹಾಕ್ಕೊಂಡು ಒಗ್ಗರಣೆ ಮಾಡಿಕೊಂಡ್ರೆ ಈ ಚಟ್ನಿನೂ ಸಹ ರೆಡಿ ಆಯಿತು. ಸೊ ನೆಕ್ಸ್ಟ್ ನಾನು ನಿಮಗೆ ಇನ್ನೂ ದಿ ಬೆಸ್ಟ್ ಈಸಿ ಆಗೋವಂಥ ಒಂದು ಚಟ್ನಿ ರೆಸಿಪಿನ ತಿಳಿಸ್ಕೊಡ್ತಾ ಇದ್ದೀನಿ. ಟೊಮೆಟೊ ಚಟ್ನಿ. ಒಂದು ಪಾತ್ರೆಗೆ ಎಲ್ಲ ಹಸಿಯಾಗಿ ಹಾಕ್ಕೊಂಡು, ಇದನ್ನು ಎಲ್ಲದನ್ನು ಹಸಿಯಾಗಿ ಹಾಕ್ಕೊಬೇಕು, ಯಾವುದನ್ನು ಫ್ರೈ ಮಾಡೋ ಹಾಗಿಲ್ಲ. ಟೊಮೆಟೊ, ಈರುಳ್ಳಿ, ಬೆಳ್ಳುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ, ಉಪ್ಪು ಇಷ್ಟನ್ನು ಹಾಕ್ಕೊಂಡು ನೀಟಾಗಿ ನೀವು ಇದನ್ನು ಸ್ವಲ್ಪ ನೀರು ಹಾಕ್ಕೊಂಡು ಬೇಯಿಸ್ಕೊಬೇಕಾಗುತ್ತೆ. ಸಾಫ್ಟ್ ಆಗೋವರೆಗೂ ಬೇಯಿಸ್ಕೊಬೇಕು. ಕ್ವಿಕ್ ಚಟ್ನಿ ಅಂದರೆ ಇದೆ ಅಂತಲೇ ನಾನು ಹೇಳ್ತೀನಿ. ಇದು ನಮ್ಮನೇಲಂತೂ ತುಂಬ ಫೇವ್ರೆಟ್ ಚಟ್ನಿ ಇದು, ಟೊಮೆಟೊ ಚಟ್ನಿ. ಸೊ ಅದೆಲ್ಲ ನೀಟಾಗಿ ಬೆಂದಾದಮೇಲೆ ಇದನ್ನು ಆರೋದಕ್ಕೆ ಸಪ್ರೇಟಾಗಿ ಎತ್ತಿಟ್ಕೊಳ್ಳೋಣ. ಎಲ್ಲ ನೀರು ಮತ್ತು ನಾವು ಬೇಯಿಸಿಟ್ಕೊಂಡಿರೋ ಐಟಮ್ಸ್ನೆಲ್ಲ ಸಪ್ರೇಟ್ ಮಾಡಿ ಎತ್ತಿಟ್ಕೊಳ್ಳೋಣ. ಇವಾಗ ಒಂದು ಮಿಕ್ಸಿ ಜಾರ್ಗೆ ಇದು ಆರಿದಾದಮೇಲೆ ಒಂದು ಮಿಕ್ಸಿ ಜಾರ್ಗೆ ಕೊಬ್ಬರಿ, ಸ್ವಲ್ಪ ಜೀರಿಗೆ,
ಹಾಕ್ಕೊಂಡು ನೀವು ಇದನ್ನು ಮಿಕ್ಸಿ ಮಾಡಬೇಕಾಗುತ್ತೆ. ಸೊ ಒನ್ಸ್ ಇದನ್ನು ಒಂದು ಸತಿ ಮಿಕ್ಸಿ ಮಾಡ್ಕೊಂಬಿಡೋಣ. ಇದಾದಮೇಲೆ ಈರುಳ್ಳಿ, ಬೆಳ್ಳುಳ್ಳಿ ಮತ್ತು ಮೆಣಸಿನ್ಕಾಯಿ ಇಷ್ಟು ಮಾತ್ರ ತೊಗೊಂಡು ಒಂದು ಸತಿ ಮಿಕ್ಸಿ ಮಾಡ್ಕೊಳ್ಳೋಣ. ಯಾಕಂದರೆ ಟೊಮೆಟೊ ಜೊತೆಲಿ ಹಾಕ್ಬಿಟ್ರೆ ತುಂಬ ನುಣ್ಣಕ್ಕಾಗ್ಬಿಡುತ್ತೆ, ತಿನ್ನೋದಕ್ಕೆ ಅಷ್ಟೊಂದು ರುಚಿ ಇರೋದಿಲ್ಲ. ಮತ್ತು ಮೆಣಸಿನ್ಕಾಯು ನೀಟಾಗಿ ಇದು ಗ್ರೈಂಡ್ ಆಗೋದಿಲ್ಲ. ಅದಕ್ಕೋಸ್ಕರ ಈ ರೀತಿ ಫಸ್ಟ್ ಇದನ್ನು ಮಿಕ್ಸಿ ಮಾಡ್ಕೊಂಬಿಟ್ಟು ಆಮೇಲೆ ಟೊಮೆಟೊ ಹಾಕಿ ಒಂದು ಸತಿ ಮಿಕ್ಸಿ ಮಾಡ್ಕೊಳ್ಳೋಣ. ಎಲ್ಲ ಟೊಮೆಟೊ ಹಾಕಿ ಆಮೇಲೆ ಲಾಸ್ಟಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸಿ ಮಾಡ್ಕೊಳ್ಳೋಣ. ನೀವು ಯಾವುದೇ ಸಾಂಬಾರಿಗೆ ಏನಕ್ಕೆ ಆಗಲಿ ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸಿ ಮಾಡ್ಕೊಳ್ತಾ ಇದ್ದೀರಾ ಅಂತ ಅಂದರೆ ಸೊ ಲಾಸ್ಟಲ್ಲಿ ಹಾಕ್ಕೊಂಡು ಜಸ್ಟ್ ಒಂದು ಗ್ರೈಂಡ್ ಕೊಡಿ, ತುಂಬಾ ರುಚಿ ಇರುತ್ತೆ. ಆ ಒಂದು ಅಡುಗೆ ತುಂಬ ರುಚಿಯಾಗಿರುತ್ತೆ. ಸೊ ಇದಾದಮೇಲೆ ಸಿಂಪಲಾಗಿ ಒಂದು ಒಗ್ಗರಣೆ ಮಾಡಿಕೊಂಡ್ರೆ ಟೊಮೆಟೊ ಚಟ್ನಿ ರೆಡಿ ಆಯಿತು. ಮತ್ತು ಇದಕ್ಕೆ ನೀವು ಇವಾಗ ಈರುಳ್ಳಿ ಹಾಕ್ಕೊಬೇಕು. ನೀವು ಹಸಿ ಈರುಳ್ಳಿನ ಚಟ್ನಿ ಹಾಕಿದ್ಮೇಲೆ ಹಾಕ್ಕೊಬೇಕು, ಆವಾಗಲೇ ಇದಕ್ಕೆ ರುಚಿ ಚೆನ್ನಾಗಿರೋದು. ಎಣ್ಣೆಯಲ್ಲಿ ಫ್ರೈ ಮಾಡಿ ಹಾಕ್ಕೊಂಡ್ರೆ ಇದ್ರ ರುಚಿ ಚೆನ್ನಾಗಿರೋದಿಲ್ಲ. ಅದಕ್ಕೆ ಈ ರೀತಿ ತೋರಿಸ್ತಾ ಇದ್ದೀನಿ. ಸೊ ನೋಡಿ, ಇಷ್ಟೇ. ಈ ಒಂದು 3 ಚಟ್ನಿನೂ ಎಲ್ಲದಕ್ಕೂ ತುಂಬಾ ರುಚಿಯಾಗಿರುತ್ತೆ. ನೀವು ಯಾವುದಕ್ಕೆ ಬೇಕಾದರೂ ಕಾಂಬಿನೇಷನ್ ಮಾಡ್ಕೊಬೋದು. ಚಟ್ನಿಗಾದರೂ ಮಾಡ್ಕೊಬೋದು, ದೋಸೆಗಾದರೂ ಮಾಡ್ಕೊಬೋದು, ಅಥವಾ ಇದಕ್ಕೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡ್ರೆ ಟೊಮೆಟೊ ರಸನೂ ಸಹ ಆಗುತ್ತೆ. ಸೇಮ್ ಇದೇ ಥರ ಟೊಮೆಟೊ ರಸನೂ ಸಹ ನೀವು ಮಾಡ್ಕೊಬೋದು. ಸೊ ನೋಡಿದ್ರಲ್ವಾ, ಇಷ್ಟು ಚಟ್ನಿ ರೆಸಿಪೀಸು ಎಷ್ಟು ಬೇಗ ಎಷ್ಟು ಈಸಿಯಾಗಿ ಆಯಿತು ಅಂತ. ಸೊ ನಿಮ್ಗೆ ಏನಾದರೂ ಎಲ್ಲಾದರೂ ಫಂಕ್ಷನ್ಗೆ ಹೋಗಿ ಒನ್ ಟೈಮ್ಗೆ ಏನಪ್ಪ ಮಾಡ್ಕೊಳ್ಳೋದು ಅನ್ನೋ ಟೈಮಲ್ಲೂ ಸಹ ಈ ಚಟ್ನಿನ ನೀವು ಪ್ರಿಪೇರ್ ಮಾಡ್ಕೊಬೋದು. ಸೊ ಐ ಹೋಪ್ ನಿಮಗೆಲ್ಲನೂ ಅರ್ಥ ಆಗಿದೆ ಅಂತ ನಾನು ಅಂದ್ಕೊತೀನಿ. ಇದೇ ಥರ ಡಿಫ್ರೆಂಟ್ ರೆಸಿಪೀಸ್ಗೆ, ಈಸಿ ರೆಸಿಪೀಸ್ಗೆ, ನಿಮ್ಮ ಫ್ಯಾಮಿಲಿಗೆ ಒಳ್ಳೆ ಟೇಸ್ಟಿ ಅಂತ ರೆಸಿಪೀಸ್ನ ತೋರಿಸೋದಕ್ಕೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ, ರೆಸಿಪೀಸ್ ಚೆನ್ನಾಗಿ ಬಂದಿದೆ ಅಂತಂದರೆ ನಿಮ್ಮ ಫ್ರೆಂಡ್ಸ್ಗೂ ಸಹ ಶೇರ್ ಮಾಡಿ ಅಂತ ಹೇಳ್ತಾ ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್.